टीम है ना गैंग हाँ चलेंगे ಸೊ ಇವ್ರು ಬಂದ್ಬಿಟ್ಟು ದೇವೊಬ್ಬರು ಆ್ಯಕ್ಚುಲಿ ಇಲ್ಲಿಂದ ಥಾಟ್ ಬಂತು ವಿಡಿಯೋ ಮಾಡಬೇಕಂತ. ಸುರ್ಪುರಿಂದ ನಾವು ಹೋಗ್ತಿರೋ ಪ್ಲೇಸ್ಗೆ 30-35 ಕಿಲೋಮೀಟ್ರ್ ಆಗ್ಬೋದು. ಅದು ನಮ್ಮ ಫಸ್ಟ್ ಲಾಗು. ಏನೋ ಟ್ರೈ ಮಾಡ್ತಾಯಿದ್ವಿ, ಬಟ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ಕಡೆ ತಿಂತಿಳಿ ಮಹೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ. ಆ ದೇವಸ್ಥಾನದ ಮೇಲೆ ಒಂದು ಲಾಗ್ ಮಾಡಬೇಕಂತ ಮಾಡಿದ್ದೀವಿ, ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಚೆಕ್ ಪೋಸ್ಟ್ ಯಾವಾಗಲೂ ಪೊಲೀಸರು ಇರ್ತಾರೆ, ಟ್ರಿಪಲ್ ರೈಟ್ ಮಾತ್ರ ಬರೋಕ್ಕೆ ಹೋಗಬೇಡಿ. ನಮ್ಮೂರವರೆಗೂ ಪಾಸ್ ಆದರು. ಇದು ಕೃಷ್ಣಾ ನದಿ ತಿಂತಿಳಿ ಬ್ರಿಡ್ಜ್ ಅಂತ. ಈ ಬ್ರಿಡ್ಜ್ ಬಂದ್ಬಿಟ್ಟು ಒನ್ ಆಫ್ ದಿ ಲಾಂಗೆಸ್ಟ್ ಬ್ರಿಡ್ಜಸ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಪ್ರಾಬಬ್ಲಿ 700 to 800 ಮೀಟ್ರ್ ಇದೆ ಅನಿಸುತ್ತೆ, ಬಟ್ ಆ್ಯಕ್ಯುರೇಟಾಗಿ ಗೊತ್ತಿಲ್ಲ. ಹೇಗಿರ್ತಾನೆ ಹಾಂ ಸೂರ್ಯ ಜಂಪ್ ಮಾಡಿದೆ, ಜಂಪ್ ಮಾಡಂದೆ. ಬರೀ ಸಂಗೀತ ನಮ್ಮ ರಾಯಚೂರು ಡಿಸ್ಟಿಕಲ್ಲಿ ಬರೀ ಕಲ್ಲುಗಳೇ ಜಾಸ್ತಿ. ಸೊ ಸ್ಟ್ರೈಟ್ ಹೋದ್ರೆ ರಾಯಚೂರು, ನಾವಾಗ ಲೆಫ್ಟ್ ಹೋಗ್ಬೇಕು. ಅಲ್ಲಿ ಕಾಣ್ತಿರೋ ಬೆಟ್ಟಕ್ಕೆ ಹೋಗ್ಬೇಕೀಗ. ಲೆಫ್ಟಿಗೆ ವೀರ್ಕೋಟ್ ಹೋಗುತ್ತಾ, ನಾವು ರೈಟಲ್ಲಿ ಹೋಗ್ಬೇಕು. ಕಡೆ ಕೇಳೋಣ, ಹೇಗಿರಿ ಯಾರಿಗಾದ್ರೂ ಕೇಳೋಣ ಅಂದರೆ ಯಾರೂ ಇಲ್ಲ ಇಲ್ಲಿ. ಫಸ್ಟ್ ಟೈಮ್ ಅಲ್ಲ, ನಮಗೂ ಸರಿಯಾಗಿ ಗೊತ್ತಿಲ್ಲ ಯಾವ ಕಡೆ ಅಂತ, ಕನ್ಫ್ಯೂಸ್ ಆಗ್ತಿದೆ. ಏನು ನಮಗೂ ಗೊತ್ತಿಲ್ಲ, ಮಾಡ್ತಿದ್ದೀವಿ ಕಡಿಲ್ಲ ನಾನು. ಅದ್ರಲ್ಲಿ ಬಂದಿದ್ರಿ, ಫೈನಲಿ ರೀಚ್ ಆದ್ವಿ. ಇಲ್ಲಿಂದ ಪಾದಯಾತ್ರೆ ಮಾಡ್ಬೇಕು ಇವಾಗ. ಸೊ ಒಂದು 40-50 ಸ್ಟೆಪ್ಸ್ ಹತ್ತಿದ ಮೇಲೆ ಈ ದೇವಸ್ಥಾನ ಬರುತ್ತೆ. ಈ ದೇವಸ್ಥಾನ ಯಾವುದೋ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಂದಿದ್ರಲ್ಲ ಒಂದ್ಸಲ ಕನ್ಫ್ಯೂಸ್ ಆಗಿದೆ ನಿಮಗೆ?
ಸಂಡೇ ಅಂತ ಸ್ಟ್ರೆಸ್ ಹಾಕೋಣ ಅಂತ ನಾವು ಬಂದರೆ ಎಲ್ಲರೂ ಇಲ್ಲಿ ಉಂಡೆ ಆಗ್ತಿದ್ದೀವಿ. ಒಂದು ಇದು ನೋಡ್ತಾ ಇದ್ರೆ ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಆ ಮಾತು ನೆನಪು ಬರ್ತಾ ಇದೆ. ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡು ನಮ್ಗೆ ಹೊಸದು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲಿರುವಂಥ ಒಂದು ಸಂತೋಷ ಸಿಗುತ್ತೆ. ಯಾಕಂದರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನು ಗೌರವಿಸೋದು ತುಂಬ ಮುಖ್ಯ ಅಂತ ನನಗೆ ಅನಿಸುತ್ತೆ. ಬಿಟ್ಟದ್ರಲ್ಲ ಅವ್ರು. ಕರೆಕ್ಟ್ ನೋಡಿ ಈಗಿಂದ್ರಲ್ಲ ಟ್ರೆಕಿಂಗ್ ವಜ್ಜೆ ಐತಿ ಇವತ್ತು. ಹಾಂ ಚೆನ್ನಾಗಿದೆ. ರೀಚ್ ಆದ್ವಿ ಅನ್ಕೋತೀನಿ. ಅಂತೂ ಬೆಟ್ಟ ಹತ್ತಿ ದೇವಸ್ಥಾನಕ್ಕೆ ಬಂದಾಯಿತು. 2 ತಿಂಗಳಿಂದನೇ ಪ್ಲ್ಯಾನ್ ಮಾಡಿದ್ವಿ, ಇವತ್ತು ಕರ್ಸ್ಕೊಂಡಿದ್ದಾನೆ. ಜಯ ಆಂಜನೇಯ. ಆ್ಯಕ್ಚುಲಿ ಈ ಪ್ಲೇಸ್ಗೆ ಜಾಸ್ತಿ ಜನ ಬರೋಲ್ಲ, ಯಾಕಂದರೆ ತುಂಬ ಲೋಕಲ್ ಜನಕ್ಕೆ ಗೊತ್ತಿಲ್ಲ ಈ ಪ್ಲೇಸ್ ಇದೆ ಅಂತ. ತುಂಬ ಕಡಿಮೆ ಜನ ಗೊತ್ತಿದೆ. ಈ ನಮ್ಮ ವ್ಲಾಗು ಲೋಕಲಲ್ಲಿ ವೈರಲ್ ಆದರೆ ತುಂಬ ಜನಕ್ಕೆ ಗೊತ್ತಾಗುತ್ತೆ, ಬರ್ತಾರೆ ಅನ್ಕೋತೀನಿ. ಪ್ಲೇಸ್ ತುಂಬ ಚೆನ್ನಾಗಿದೆ, ಜಾಸ್ತಿನೂ ಇದೆ. ದುಡ್ಡಿರೋರು ಅಥವಾ ದೊಡ್ಡವರು ಈ ಚಿಕ್ಕ ಪ್ಲೇಸ್ನ ತುಂಬ ದೊಡ್ಡ ಪ್ಲೇಸ್ ಆಗಿ ಡೆವಲಪ್ ಮಾಡ್ಬೋದು. ಮುಂದೆ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ, ನೋಡೋಣ. ಯಾಕಂದರೆ ಡೆವಲಪಿಂಗ್ ಚಾನ್ಸ್ ಹೈ ಇದೆ. ಸೊ ನಡೆಯಲಿ ಪಯಣ ಬಂದ ದಾರಿ ಎಡೆಗೆ. ದಾರಿ ತಪ್ಪದ ಪೂರ ಈ ಕಡೆ ಇಲ್ಲ, ಈ ಕಡೆ ಹೋಗಲ್ಲ ಸೀದಾ ಹಿಂಗೆ.